ಮೂಡ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಾಯುಕ್ತ ಕಚೇರಿಗೆ ಮಾಜಿ ಆಯುಕ್ತರಾದಂತಹ ಡಿ.ಬಿ. ನಟೇಶ್ ಅವರನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಡಿ.ಬಿ. ನಟೇಶ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ನಡುವೆ ಆರ್ಟಿಐನ ಕಾರ್ಯಕರ್ತರಾದಂತಹ ಗಂಗರಾಜು ಅವರು ಡಿ.ಬಿ. ನಟೇಶ್ ಅವರ ವಿರುದ್ಧ ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತಿದ್ದಾರೆ. ಆ ದಾಖಲೆ ಏನು, ದಾಖಲೆಯಲ್ಲಿ ಏನಿದೆ, ನಟೇಶ್ ಅವರು ಮಾಡಿರುವಂತಹ ಲೋಪಗಳೇನು, ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಗಂಗರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಆರೋಪ ಏನು ಸರ್? ಸರ್, ಇವು 14/7/2021 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಇವರಿಗೆ ಒಂದು ನಟೇಶ್ ಅವರು ಇಂದಿದ್ದ ಮೂಡ ಕಮಿಷನರ್ ಈಗೇನು ವಿಚಾರಣೆ ಬಂದಿದೆ ಅವನು ಒಂದು ಪತ್ರ ಬರೀತಾನೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ 464ರಲ್ಲಿ 3 ಎಕರೆ 16 ಗುಂಟೆ ಬದಲಿ ಜಮೀನನ್ನು ನೀಡುವಂತೆ ಕೋರಿರೋ ಬಗ್ಗೆ ಅಂತ ಹೇಳ್ತಾನೆ. ಪ್ರಾಧಿಕಾರ ನಿರ್ಣಯ ಡ್ಯಾಶ್ ಅಂತ ಹೇಳ್ತಾನೆ. ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಸದರಿ 3 ಎಕರೆ 16 ಗುಂಟೆ ಜಮೀನನ್ನು ಬಿ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬುವರಿಗೆ ಮಾರಾಟ ಮಾಡಿದ್ದು ಒಬ್ಬ ಮೂಡ ಆಯುಕ್ತ. ಈಗ ಇನ್ನೇನು ಪ್ರಮೋಷನ್ಗೆ ನಿಂತಿದ್ದಾನೆ ಅವನು. ಮಾರಾಟ ಮಾಡಿದ್ದು ಅಂತ ಹೇಳಿದ್ದಾನೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಪತ್ನಿ ಹೇಳ್ತಾ ಇರೋದು ಸತ್ಯನಾ, ನಟೇಶ ಹೇಳಿರೋದು ಸತ್ಯನಾ? ಅಂದರೆ ಸರ್, ಈವರೆಗೆ ದಾನಪತ್ರ ಅಂತ ಇತ್ತು. ದಾನಪತ್ರ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಏನಂತ, ನನ್ನ ಹೆಂಡತಿಗೆ ಅವರನ್ನ ಕುಂಕುಮಕ್ಕೋಸ್ಕರ ದಾನವಾಗಿ ಕೊಟ್ಟಿರೋದು ಅಂತ ಅವರು ಹೇಳ್ತಾರೆ. ಆದರೆ ಇವನು ಹೇಳ್ತಾನೆ, ಒಬ್ಬ ನಟೇಶು ಅಂದೇ ಅಧಿಕಾರದಲ್ಲಿದ್ದಂತಹ ಒಬ್ಬ ಭ್ರಷ್ಟ ನಟೇಶ್ ಹೇಳ್ತಾನೆ ಪಾರ್ವತಿಯವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳ್ತಾವನೆ. ಅಲ್ಲಿಗೆ ಸರ್ಕಾರಕ್ಕೂ ಸಹ ಒಬ್ಬ ಹಿರಿಯ ಸೀನಿಯರ್ ಅಧಿಕಾರಿಯಾಗಿದ್ದು ಸರ್ಕಾರವು ಸಹ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ತುಂಬಿ ತುಳುಕಿದೆ ಅನ್ನೋದು ಅರ್ಥ ಆಗುತ್ತೆ. ಮತ್ತು ಅದ್ರ ಜೊತೆಗೆ 14/7/2021 ಸರ್ಕಾರಕ್ಕೆ ನಿರ್ದೇಶನ ಕೋರಿ ಪತ್ರ ಬರೀತಾನೆ. ಇವ್ರು ಕೇಳ್ತಾ ಇದ್ದಾರೆ, ಭೂಮಿ ಕೊಡ್ತಾ ಇದ್ದಾರೆ, ನಾವು ಹಿಂಗೆ ಮೀಟಿಂಗಲ್ಲೆಲ್ಲ ಈ ಥರ ಡಿಸೈಡ್ ಆಗಿದೆ, ನಾವು ಭೂಮಿ ಕೇಳ್ತಾ ಇದ್ದಾರೆ, ಹಾಗಾಗಿ ವಿನಂತಿಸಿದ ಮೇರೆಗೆ ಅರ್ಜಿದಾರ ಮನವಿ ಸೂಕ್ತ ನಿರ್ದೇಶನ ಕೋರುತ್ತಾ ಉಲ್ಲೇಖಿತ ಪತ್ರಗಳು ಈ ಕೂಡಲಾಗತ್ತಿಸಿದೆ ಅಂತ ಹೇಳ್ತಾನೆ. 14/7/2021 ಪತ್ರ ಬರೆದ ಮೇಲೆ ಸರ್ಕಾರದ ನಿರ್ದೇಶನ ಬರೋವರೆಗೂ ಯಾಕೆ ಇವನು ಕಾಯಕ್ಕೆ ಏನಾಗಿತ್ತು? ಇವನಿಗೇನು ಅವಸರ ಇತ್ತು ಅಂದರೆ ಅದಾದ ಮೇಲೆ ಏನು ಮಾಡಿ ನಿರ್ದೇಶನ ಯಾವಾಗ ಬಂದಿದೆ ಸರ್? ಸರ್ಕಾರದ ನಿರ್ದೇಶನ ಬಂದೇ ಇಲ್ಲ. ಇಲ್ಲಿವರೆಗೂ ಸರ್ಕಾರದ ನಿರ್ದೇಶನ ಬಂದಿಲ್ಲ. ಸರ್ಕಾರದ ನಿರ್ದೇಶನ ಬರದಲ್ಲ ಇವನು ಯಾಕೆ ನಿರ್ಣಯ ತಗೊಂಡ ಇವತ್ತು? ನನ್ನ ಪ್ರಶ್ನೆ ಇದ್ದೇನೆ, ಏನಿತ್ತು ನಿನಗೆ ಅಂತ ಅರ್ಜೆಂಟ್ ಏನಿತ್ತು? ಅವನು ಇಲ್ಲೇ ನಿರ್ಧಾರ ತಗೋತಾನಲ್ಲ. 14/7/2021 ಪತ್ರ ಬರೀತಾರೆ. 30/12/2021 ಈ ಅಧಿಕೃತ ಜ್ಞಾಪನ ಹೊರಡಿಸ್ತಾನೆ. ಅಧಿಕೃತ ಜ್ಞಾಪನ ಏನಂತ ಹೊರಡಿಸ್ತಾನೆ? ಇದು ಯಾಕೆ ಉಲ್ಲೇಖ ಮಾಡಿಲ್ಲ? ಸರ್ಕಾರಕ್ಕೆ ಪತ್ರ ಬರೆದ್ಮೇಲೆ ಇವನ್ನ ಮುಚ್ಕೊಂಡು ಇರಬೇಕಿತ್ತು ತಾನೇ. ಸರ್ಕಾರ ಸೂಕ್ತ ನಿರ್ದೇಶನ ಕೊಡೋವರೆಗೂ ಯಾಕೆ ಕಾಯಕ್ಕಾಗ್ತಿರಲ್ಲ ಇವನು? ಅಂದರೆ ಸರ್ಕಾರಕ್ಕೆ ಪತ್ರ ಬರ್ದಂಗೂ ಆಗಬೇಕು, ಈ ಕಡೆ ಒಂದು ನಿರ್ಣಯನ ತಗೋ. ಸರ್ಕಾರದ ನಿರ್ದೇಶಕ ಬಗ್ಗೆ ಅವನಿಗೆ ಕೇರೆ ಇಲ್ಲ, ಅವನಿಗೆ ಅಧಿಕಾರಿಗೆ. ಹಾಗಾಗಿ ಇದರೊಳಗೆ ಭ್ರಷ್ಟಾಚಾರ ತುಂಬಿ ತುಳುಕಾಡಿದೆ. ಅಂದರೆ ಆದೇಶ ಬರೋಕ್ಕೆ ಮುಂಚೆನೇ ಇವರು ಆದೇಶ ಹೊರಡಿಸಿದ್ದಾರೆ ಸರ್. ಸರ್ಕಾರಕ್ಕೆ ಒಂದು ಪತ್ರ ಬರೆದ ಮೇಲೆ ಸರ್ಕಾರದ ನಿರ್ದೇಶನ ನೀವು ಬರೋವರೆಗೂ ಕಾಯಬೇಕಿತ್ತು ಸರ್. ಅವನು ಯಾಕೆ ಸರ್ ಕಾಯಲಿಲ್ಲ? ಏನು ಅವನಿಗೆ ಅಂತ ಅರ್ಜೆಂಟ್ ಆಯ್ತು? ಯಾರ್ದು ಒತ್ತಡ ಇತ್ತು ಸರ್? ಹಾಗಾದ್ರೆ ಏನು ಕೊಟ್ಟ ಸರ್ ಇಲ್ಲಿ? ಬದಲಿಗ ಅವನು ಹೇಳ್ತಾನೆ, ಈ ಒಂದು ಅಧಿಕೃತ ಜ್ಞಾಪನ 30/12/2021 ಹೊರಡಿಸ್ತಾನೆ ಅಲ್ವಾ ಸರ್? ಏನಂತ ಹೊರಡಿಸ್ತಾನೆ? ಕಸಬಾ ಹೋಬಳಿ ಮೈಸೂರು 464 ಸರ್ವೆ ನಂಬರ್ 316 ಜಮೀನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು ಪ್ರಾಧಿಕಾರಕ್ಕೆ 20/11/2020 ಪ್ರಸ್ತಾಪಿತ ಜಮೀನು ಅಂದರೆ ನಿರ್ಣಯ ಏನು ಪ್ರಾಧಿಕಾರ 20/11/2020 ಏನು ನಿರ್ಣಯ ಆಗಿದೆ? ಅವ್ನು ತಲಕಾಯಿ ಪಿಂಡ. ಏನು ನಿರ್ಣಯನೇ ಆಗಿಲ್ಲ, ಸಬ್ಜೆಕ್ಟ ಮುಂದ್ಕೋಗಿದೆ. ಏನಕ್ಕೆ ಅವನಿಗೆ ಆ ನಿರ್ಣಯ ಉಲ್ಲೇಖ ಮಾಡಿದಾಗಾರೆ? ಅದಾದಮೇಲೆ ಎಲ್ಲಿ ಸರ್ಕಾರದ ಆದೇಶ ಎಲ್ಲಿದೆ? 14/7/2021 ಅವನು ಪತ್ರ ಬರೆದಲ್ವ ಸ್ವಾಮಿ? ಎಲ್ಲಿ ಅದು ಬರೋವರೆಗೆ ಯಾಕೆ ಕಾಯಲಿಲ್ಲ? ಎಲ್ಲಿ ಉಲ್ಲೇಖ ಮಾಡಿದ್ನಲ್ಲ? ಬಂದಿಲ್ಲ ಅಂದರೆ ಅರ್ಥ ಏನು? ಇವನೇ ವಾಲಂಟ್ರಿಯಾಗಿ ಏನು ಬೇಕಾದ್ರೂ ನೋಡಿ. ಇವ್ರ ಅಪ್ಪನ ಆಸ್ತಿನ ಇದು ಪ್ರಾಧಿಕಾರ ಅಂದರೆ? ಇಲ್ಲಿ ಬರ್ತಾನೆ, ಇಲ್ಲಿ ಇಡಿಯಟ್ಟು ಮಾಧ್ಯಮದವರು ಗರ್ಮ್ ಆಯ್ತಾನೆ. ಮಾಧ್ಯಮದ ವಿರುದ್ಧ ಗರ್ಮ್ ಆಯ್ತಾನೆ ಇವನು. ಮಾಧ್ಯಮದ ವಿರುದ್ಧ ಅವನು ಗರ್ಮ್ ಆಯ್ತಾನೆ. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಕಡು ಕಟ್ಟೆ ಹಾಕಿದ್ದೀನಿ ಅಂತ ಮಾಡಿರೋ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದು ದೊಡ್ಡ ಗನಂದಾರಿ ಕೆಲಸ ಇದೆ. ಅಂಥದ್ರಲ್ಲಿ ಮಾಧ್ಯಮದವ್ರು ಕೇಳಿದ್ರೆ ಸಂಯಮತೆಯಿಂದ ಸೌಜನ್ಯದಿಂದ ಉತ್ತರ ಕೊಡಬೇಕಾದ ಕರ್ತವ್ಯ ಇದೆ. ನೀವೇನು ಕೇಳ್ತೀರಾ? ಮಾಧ್ಯಮದವರು ಏನಕ್ಕೆ ಬಂದಿದ್ದೀರಾ ಸ್ವಾಮಿ ಅಂತ ಕೇಳ್ಬೋದು, ಉತ್ತರ ಕೊಡಬೇಕು. ಕೊಡೋಕ್ಕಾಗಿಲ್ಲ ಅಂದರೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಅಂದರೆ ದಾಖಲಾತಿಗಳ ಪ್ರಕಾರ ಅಂದರೆ ಅರ್ಜಿ ಕೇಳಕ್ಕೆ ಮುಂಚೆನೇ, ಅರ್ಜಿ ಹಾಕಕ್ಕೆ ಮುಂಚೆನೇ ಇವರು ಸೈಟ್ ಕೊಟ್ಟಿದ್ದಾರೆ ಅಂತ. ಹೌದು, ಸರ್ಕಾರದ ಒಪಿನಿಯನ್ ಬರೋದಕ್ಕಿಂತ ಮುಂಚೆನೇ ಯಾಕಪ್ಪ ನೀನು ಕೊಟ್ಟೆ? ಏನಪ್ಪ ಅರ್ಜೆಂಟ್ ಇತ್ತು? ಏನು ಅರ್ಜೆಂಟ್ ಇತ್ತು ಅವನಿಗೆ? ಅರ್ಜೆಂಟ್ ಏನಿತ್ತು?
ಅಲ್ವಾ? ಅಲ್ಲಿಗೆ ಅರ್ಥ ಅವನು ಹೊರಗಡೆ ಬರಲಿ ಇವತ್ತು, ಅವನಿಗೆ ಕಪ್ಪು ಪಟ್ಟಿ ತರಿಸುತ್ತೆ, ಅವನಿಗೆ ಮಾಡ್ತೀವಿ ಇವತ್ತು, ಬರಲಿ ಅವನು ಹೊರಗಡೆ ಬರಲಿ ಅವನು ಇವತ್ತು. ಹೆಂಗಂದ ನಮ್ಮ ಮಾಧ್ಯಮದವ್ರನ್ನ ಯಾವಕ್ಕೆ ಗರಂ ಆಗಬೇಕಿತ್ತು, ಅವನು ಏನು ಕಳ್ಕೊಂಡಿದ್ದ ಅವನು. ಹಾಗಾಗಿ ತಕ್ಷಣ ಇವನ್ನ ಬಂಧಿಸ್ಬೇಕು. ಇಲ್ಲಿ ಈಗ ಲೋಕಾಯುಕ್ತರು ಅವನ್ನ ಬಂಧಿಸ್ಬೇಕು. ಅವನು ಕಳ್ಳ, ಅವನಿಂದಲೇ 5,000 ಕೋಟಿ ಹಗರಣ ಆಗಿರೋದಿಲ್ಲ ಮೂಡೋದಲ್ಲಿ, ಬಂಧಿಸ್ಬೇಕು ಅವನ್ನ ಇವಾಗ. ಇದಿಷ್ಟು ದೂರುದಾರರಂತಹ ಗಂಗರಾಜ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.